ಇಂದು ಸಚಿವರ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧದ ಸಚಿವರ ಮನವೊಲಿಸಲು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿರುವಂತದ್ದು. ಇಂದು ಸಚಿವರ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ವಿರುದ್ಧ ಸಚಿವರ ಮನವೊಲಿಸಲು ಮೀಟಿಂಗ್ ಮಾಡ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲಾ ಶಾಸಕರು ಈಗಾಗಲೇ 50 ಕೋಟಿ ಹಣ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಗಾಬರಿಯಾಗುವ ವಿಚಾರ ಏನಿಲ್ಲ. ಇನ್ನು ಡಿಕೆ ಶಿವಕುಮಾರ್ ಹಿಂದೆ 50 ಶಾಸಕರು ಕೂಡ ಇಲ್ಲ. ಬಿಜೆಪಿ ಜೊತೆ ಸೇರಿ ಡಿಕೆಶಿ ಮುಖ್ಯಮಂತ್ರಿಯಾಗಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇನ್ನು ಇಲ್ಲಿ ಡಿಕೆ ಶಿವಕುಮಾರ್ ಹಿಂದೆ 50 ಶಾಸಕರು ಕೂಡ ಇಲ್ಲ. ಬಿಜೆಪಿ ಜೊತೆ ಸೇರಿ ಡಿಕೆಶಿ ಮುಖ್ಯಮಂತ್ರಿಯಾಗಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಶಾಸಕರು ಕೂಡ ಈಗಾಗಲೇ 50 ಕೋಟಿ ಹಣ ಕೊಟ್ಟಿರುವಂತದ್ದು. ಸಿಎಂ ವಿರುದ್ಧ ಇರುವ ಸಚಿವರಿಗೆ ಮನವೊಲಿಸಲು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಸಿದ್ದರಾಮಯ್ಯ ಅವರು ಗಾಬರಿಯಾಗುವ ವಿಚಾರ ಏನೂ ಇಲ್ಲ. ಡಿಕೆ ಶಿವಕುಮಾರ್ ಹಿಂದೆ 50 ಶಾಸಕರು ಕೂಡ ಇಲ್ಲ. ಹಿಂದೆ ನನಗೊಬ್ಬರು ಕೇಂದ್ರದ ನಾಯಕರು ಅಂತ ಹೇಳಿದ್ರು. ವಿಜಯೇಂದ್ರನಿಗೆ ಉಪಮುಖ್ಯಮಂತ್ರಿ, ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಅಂತ ದೆಹಲಿ ಒಳಗೆ ಚರ್ಚೆ ಆಗಿತ್ತು. ಇನ್ನು ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಯತ್ನಾಳ್ ಇಲ್ಲಿ ಹೇಳಿರುವಂತದ್ದು. ಸಚಿವರಿಗೆ ಈಗಾಗಲೇ ಶಾಸಕರ ಸಭೆ ಮಾಡಿ ಎಲ್ಲ ಕಾಂಗ್ರೆಸ್ ಶಾಸಕರು 50 ಕೋಟಿ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿ ಹಣ ಕೊಡುವಂಥದ್ದು ಮಾಡಿದ್ದಾರೆ. ಇನ್ನು ಸಚಿವರಲ್ಲಿ ಏನೇನು ಅವ್ರ ವಿರುದ್ಧ ಇದ್ದಾರೆ ಅವ್ರನ್ನೆಲ್ಲ ಮನವೊಲಿಸುವಂಥ ಕೆಲಸ ಬಹುಶಃ ಮಾಡ್ಲಿಕ್ಕೆ ಕರೆದಿದ್ದಾರೆ. ಇವತ್ತೇನು ಸಿದ್ದರಾಮಯ್ಯನವರು ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಹಿಂದೆ ಶಾಸಕರುಗಳೇ ಇಲ್ಲ ಅಂದಮೇಲೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಪೂರ್ಣ ಪ್ರಮಾಣದ ವಿಶ್ವಾಸ ತಗೋಬೇಕು ಮಂತ್ರಿಮಂಡಲ ಕರೆದಿರ್ಬೋದು. ಸಚಿವರಿಗೆ ಈಗಾಗಲೇ ಶಾಸಕರ ಸಭೆ ಮಾಡಿ ಎಲ್ಲ ಕಾಂಗ್ರೆಸ್ ಶಾಸಕರು 50 ಕೋಟಿ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿ ಹಣ ಕೊಡುವಂಥದ್ದು ಮಾಡಿದ್ದಾರೆ. ಇನ್ನು ಸಚಿವರಲ್ಲಿ ಏನೇನು ಅವ್ರ ವಿರುದ್ಧ ಇದ್ದಾರೆ ಅವ್ರನ್ನೆಲ್ಲ ಮನವೊಲಿಸುವಂಥ ಕೆಲಸ ಬಹುಶಃ ಮಾಡ್ಲಿಕ್ಕೆ ಕರೆದಿದ್ದಾರೆ. ಇವತ್ತೇನು ಸಿದ್ದರಾಮಯ್ಯನವರು ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಹಿಂದೆ ಶಾಸಕರುಗಳೇ ಇಲ್ಲ ಅಂದಮೇಲೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಪೂರ್ಣ ಪ್ರಮಾಣದ ವಿಶ್ವಾಸ ತಗೋಬೇಕು ಮಂತ್ರಿಮಂಡಲ ಕರೆದಿರ್ಬೋದು. ಸಚಿವರಿಗೆ ಈಗಾಗಲೇ ಶಾಸಕರ ಸಭೆ ಮಾಡಿ ಎಲ್ಲ ಈಗಾಗಲೇ ಬಿಜೆಪಿ ಜೊತೆ ಸೇರಿ ಡಿಕೆಶಿ ಮುಖ್ಯಮಂತ್ರಿಯಾಗಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಹಿಂದೆ ಚರ್ಚೆಯಾಗಿದ್ದು ನಿಜ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದು. ನಾನು ತೊಂದರೆ ಮಾಡ್ತೀನಿ ಎಂದು ಉಚ್ಚಾಟನೆ ಮಾಡಿದ್ರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕವಾದ ಹೇಳಿಕೆಯನ್ನ ನೀಡಿರುವಂತದ್ದು.